ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 19ನೇ ಕಂತಿನ ಹಣ ಯಾವಾಗ ಬರುತ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಈಗ ಡಿಸೆಂಬರಲ್ಲಿ ಬರುತ್ತದೆ, ಜನವರಿಯಲ್ಲಿ ಬರುತ್ತದೆ ಎಂದೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಯಾವಾಗ ಕರೆಕ್ಟಾಗಿ ಬರ್ತದೆ, ಅದು ಈ ಹಣವು ಬರುವುದಕ್ಕಿಂತ ಮೊದಲು ನಿಮಗೆ ಯಾವ ಮುನ್ಸೂಚನೆಯನ್ನು ಸರ್ಕಾರವು ನಿಮ್ಮ ಇದರಲ್ಲಿ ಐಡಿಯಲ್ಲಿ ಕೊಡುತ್ತದೆ ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಲಿದ್ದೇನೆ. ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್. ಮತ್ತು ಇದುವರೆಗೆ ಯಾರ್ಯಾರು ನಮ್ಮ ವಿಡಿಯೋಗಳಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಮತ್ತು ನಮ್ಮ ಎಲ್ಲ ವಿಡಿಯೋಗಳಿಗೆ ಲೈಕನ್ನು ಕೊಡ್ತಾ ಇದ್ದೀರಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಕೂಡ ಮಾಡ್ತಾ ಇದ್ದೀರಿ. ಅಂಥವರಿಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾವು ಈ ವಿಡಿಯೋವನ್ನು ಶುರು ಮಾಡೋಣ ಬನ್ನಿ. ಭಾರತವು ಕೃಷಿ ಆಧಾರಿತ ಪ್ರದೇಶವಾಗಿದೆ. ಇದರಲ್ಲಿ ರೈತನು ಅಂದರೆ ಅನ್ನದಾತನು ಸರ್ಕಾರದ ಒಂದು ಬೆನ್ನೆಲುಬಾಗಿದೆ. ಈ ಸರ್ಕಾರವು ಕೇಂದ್ರ ಸರ್ಕಾರವಾಗಿರಲಿ ರಾಜ್ಯ ಸರ್ಕಾರವಾಗಿರಲಿ ಕೃಷಿಗೆ ಬಹಳ ಪ್ರಾಮುಖ್ಯತೆಯನ್ನು ನೀಡುತ್ತದೆ. ಅದೇ ರೀತಿ ಅನ್ನದಾತನಿಗೆ ಕೂಡ ಸರ್ಕಾರವು ಬಹಳ ಪ್ರಾಮುಖ್ಯತೆಯನ್ನು ನೀಡುತ್ತದೆ. ಸರ್ಕಾರವು ಅನ್ನದಾತನಿಗೆ ಯಾವೆಲ್ಲ ಸವಲತ್ತುಗಳು ಬೇಕು ಅದನ್ನೆಲ್ಲ ಒದಗಿಸಲು ಸರ್ಕಾರ ಮೊದಲಿನಿಂದಲೇ ಪ್ರಯತ್ನಿಸಲೇ ಬಂದಿದೆ. ಅದು ಈಗಾಗಲೇ ಒಂದು 80% ಸರಿಯಾಗಿದೆ. ಕೃಷಿಕನು ತನ್ನ ಬೆಳೆಯನ್ನು ಹೇಗೆ ಬೆಳೆಯುತ್ತಾನೆ ಅಂದರೆ ಪ್ರಕೃತಿ ವಿಕೋಪದಿಂದ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಿ ಅದರಿಂದ ರಕ್ಷಣೆಯನ್ನು ಮಾಡಿ ತನ್ನ ಬೆಳೆಯನ್ನು ಬೆಳೆದು ಕೃಷಿಕನಿಗೆ ಸರಿಯಾದ ಬೆಲೆ ಮಾತ್ರ ಸಿಗುವುದಿಲ್ಲ. ಮಾರ್ಕೆಟಲ್ಲಿ ಅವನು ಬೆಳೆದ ಬೆಳೆಗೆ ಬೇಕಾದ ಬೆಲೆ ಸಿಗುವುದಿಲ್ಲ. ಅದನ್ನು ಸರ್ಕಾರವು ಮನವರಿತು ಒಂದು ಯೋಜನೆಯನ್ನು ತಂದಿತು. ಏನಂದರೆ ರೈತನು ನೇರ ಮಾರುಕಟ್ಟೆಗೆ ಬಂದು ಈ ಮಾರುಕಟ್ಟೆಯ ಬೆಲೆಯನ್ನು ರೈತನು ಯಾವುದೇ ಮಧ್ಯವರ್ತಿಗಳಿಲ್ಲದೆ ನೇರ ಒಂದು ಕೌಂಟರನ್ನು ಓಪನ್ ಮಾಡಿ ಅಲ್ಲಿ ಬಂದು ಸರ್ಕಾರದ ಕೌಂಟರ್ ಆದ್ದರಿಂದ ಅಲ್ಲಿಯೇ ಬಂದು ಈ ಬೆಳೆದ ಬೆಳೆಯನ್ನು ಅಲ್ಲಿ ಕೊಟ್ಟು ಅವನು ಹಣವನ್ನು ಪಡ್ಕೊಳ್ಬಹುದು. ಅಂಥದ್ದೊಂದು ಸೌಕರ್ಯವನ್ನು ಕೇಂದ್ರ ಸರ್ಕಾರವು ಮಾಡಿಕೊಟ್ಟಿತು. ಅದರ ಸದುಪಯೋಗವನ್ನು ತುಂಬ ರೈತರು ಈಗಲೇ ಪಡೆಯುತ್ತಾ ಇದ್ದಾರೆ. ರೈತನು ಬೆಳೆದ ಭತ್ತವಾಗಲಿ ಇನ್ನಿತರ ಕೃಷಿ ಉತ್ಪನ್ನಗಳಾಗಲಿ ಅದಕ್ಕೆ ಸರಿಯಾದ ನಿಗದಿತ ಬೆಲೆಯನ್ನು ಸರ್ಕಾರವು ಕೊಡುತ್ತದೆ. ಆದಷ್ಟು ಎಷ್ಟಾಗುತ್ತದೋ ಅಷ್ಟು ಬೆಲೆಯನ್ನು ಸರ್ಕಾರವು ಕೊಡುವುದರಿಂದ ರೈತನು ಸಾಕಷ್ಟು ಮಟ್ಟಿಗೆ ರಿಲೀಫ್ ಆಗುತ್ತಾನೆ. ರೈತನು ಮೊದಲೆಲ್ಲ ಏನು ಮಾಡ್ತಾ ಇದ್ದಾನೆಂದರೆ ಒಂದು ತನ್ನ ಬಿತ್ತನೆಯನ್ನು ಮಾಡಲು ಹಣವಿಲ್ಲದೆ ಹತ್ತಿರದ ಯಾರತ್ರಾದರೂ ಒಂದು 5,000, 6,000, 10,000 ಹೀಗೆ ತಗೊಂಡು ಬಿತ್ತನೆಯನ್ನು ಮಾಡುತ್ತಿದ್ದನು. ನಂತರ ಅದನ್ನು ತನ್ನ ಬೆಳೆಯು ಒಳ್ಳೆಯ ರೀತಿಯಲ್ಲಿ ನಡೆದರೆ ಓಕೆ, ಇಲ್ಲಾಂದರೆ ಪ್ರಕೃತಿ ವಿಕೋಪದಿಂದ ನಷ್ಟವಾದರೆ ನಷ್ಟವನ್ನು ಅನುಭವಿಸ್ತಾನೆ. ಆದರೆ ಈ ಹಣವನ್ನು ತೆಗೆದವರಿಗೆ ಕೊಡಬೇಕಲ್ವ, ಅವರು 3 ತಿಂಗಳಿಗೊಮ್ಮೆ ಇಲ್ಲಾಂದರೆ ತಿಂಗಳಿಗೊಮ್ಮೆ ಬಡ್ಡಿ ಮುಖಾಂತರ ಇದನ್ನು ತೆಗೆದುಕೊಂಡಿರುತ್ತಾರೆ. ಇದನ್ನೆಲ್ಲ ಸರ್ಕಾರವು ಮನಗೊಂಡು ಒಂದು ಒಳ್ಳೆಯ ಯೋಜನೆಯನ್ನು ಸರ್ಕಾರವು ಸೃಷ್ಟಿ ಮಾಡಿತು. ಅದೇ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ. ಈ ಯೋಜನೆಯು ಪ್ರತಿ 4 ತಿಂಗಳಿಗೊಮ್ಮೆ ರೈತನಿಗೆ 6,000ವನ್ನು ಬಿಡುಗಡೆ ಮಾಡ್ತಾಯಿದೆ. ಅಂದರೆ ಪ್ರತಿ 4 ತಿಂಗಳಿಗೊಮ್ಮೆ 2,000ದಂತೆ 3 ಕಂತುಗಳಲ್ಲಿ ವರ್ಷದಲ್ಲಿ 3 ಕಂತುಗಳಲ್ಲಿ 6,000ವನ್ನು ಬಿಡುಗಡೆ ಮಾಡುತ್ತಲೇ ಬಂತು. ಅದು ಈಗ ಸತತವಾಗಿ 18ನೇ ಕಂತನ್ನು ಪೂರೈಸಿ ಈಗ 19ನೇ ಕಂತಿಗೆ ಕಾಲಿಡ್ತಾ ಇದೆ. ಈ 19ನೇ ಕಂತಿನ ಹಣವು ಯಾವಾಗ ಬರುತ್ತದೆ? ಸೋಷಿಯಲ್ ಮೀಡಿಯಾದಲ್ಲಿ ದಿನೇ ಒಂದೊಂದು ಸುದ್ದಿಯನ್ನು ಹಬ್ಬುತ್ತಾನೆ ಇದ್ದಾರೆ. ಡಿಸೆಂಬರ್ ಕೊನೆಯ ವಾರದಲ್ಲಿ ಬರುತ್ತದೆ, ಜನವರಿಯಲ್ಲಿ ಬರುತ್ತದೆ, ಫೆಬ್ರವರಿಯಲ್ಲಿ ಬರುತ್ತದೆ ಎಂದೆಲ್ಲ ಹೇಳ್ತಾನೆ ಇದ್ದಾರೆ. ಆದರೆ ಈ 19ನೇ ಕಂತಿನ ಸಮಯ ಬಂದು ಡಿಸೆಂಬರ್ನಿಂದ ಸ್ಟಾರ್ಟ್ ಆಗಿದೆ, ಅದು ಸತ್ಯ. ಡಿಸೆಂಬರ್ನಿಂದ ಮಾರ್ಚಿನವರೆಗೆ ಇದರ ಟೈಮ್ ಇರುತ್ತದೆ. ಇದರ ಒಳಗೆ ಯಾವಾಗ ಬೇಕಾದರೂ ಈ ಹಣವು ಬಿಡುಗಡೆಯಾಗಬಹುದು. ಆದರೆ ನಿಮಗೆ ಸರ್ಕಾರವು ನಿಮ್ಮ ಹಣ ಯಾವಾಗ ಬರುತ್ತದೆ ಎಂಬ ಒಂದು ಮುನ್ಸೂಚನೆಯನ್ನು ನಿಮ್ಮ ಐಡಿಯಲ್ಲಿ ಅಂದರೆ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡುವಾಗ ನಿಮ್ಮ ರಿಜಿಸ್ಟ್ರೇಷನ್ ನಂಬರಲ್ಲಿ ಗೊತ್ತಾಗುತ್ತದೆ. ಅದಕ್ಕೆ ನೀವು ಮಾಡಬೇಕಾದಷ್ಟೇ, ನೀವು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ವೆಬ್ಸೈಟಿಗೆ ಹೋಗಿ, ಇಲ್ಲಾಂದರೆ ನೀವು ಆ್ಯಪನ್ನು ಡೌನ್ಲೋಡ್ ಮಾಡಲಿಕ್ಕೆ ನಾನು ಹೇಳಿದ್ದೇನೆ, ಅದು ಕೂಡ ನೀವು ಮಾಡಿರ್ಬೋದು. ಅಂಥವರು ಕೂಡ ನಿಮ್ಮ ಆ್ಯಪನ್ನು ಓಪನ್ ಮಾಡಿ ಅಲ್ಲಿ ನೀವು
ನೋ ಯುವರ್ ಸ್ಟೇಟಸ್ ಅಂತ ಒಂದಿದೆ. ಅದಕ್ಕೆ ರಿಜಿಸ್ಟ್ರೇಷನ್ ನಂಬರನ್ನು ಒತ್ತಿ ನೀವು ಓಪನ್ ಮಾಡಿದಾಗ ಅಲ್ಲಿ ನಿಮಗೆ ನೋಡಬೇಕಾದಿಷ್ಟೇ, ನಿಮ್ಮ 19ನೇ ಕಂತಿನ ಹಣ ಡಿಸ್ಪ್ಲೇ ಆಗುತ್ತದಾ ಎಂದು ನೋಡಬೇಕು. ಆ ಮೆಸೇಜ್ ನಿಮಗೆ ಬಂದರೆ ಅದರ ನಂತರ 7 ದಿನದ ನಂತರ ವೇಟಿಂಗ್ ಫಾರ್ ಅಪ್ರೂವಲ್ ಅಂತ ಒಂದು ಬರುತ್ತದೆ. ಈ ವೇಟಿಂಗ್ ಫಾರ್ ಅಪ್ರೂವಲ್ ಆಗಿ 7 ದಿನದ ನಂತರ RFT ಅಂತ ಬರುತ್ತದೆ, ಅಂದರೆ ರಿಕ್ವೆಸ್ಟ್ ಫಾರ್ ಫಂಡ್ ಟ್ರಾನ್ಸ್ಫರ್ ಅಂತ ಬರುತ್ತದೆ. ಅದರ ನಂತರ 7 ದಿನದ ನಂತರ ರಾಜ್ಯ ಸರ್ಕಾರಕ್ಕೆ ಒಂದು ಮೆಸೇಜನ್ನು ಕಳಿಸ್ತದೆ ಕೇಂದ್ರ ಸರ್ಕಾರ. ಅಂದರೆ ಎಲ್ಲವನ್ನು ಒಂದು ವೆರಿಫಿಕೇಷನ್ ಮಾಡಲಿಕ್ಕೆ ಈ ಫಂಡ್ ನಿಮ್ಮ ಅಕೌಂಟಿಗೆ, ಅಂದರೆ ಈ ರೈತನ ಖಾತೆಗೆ ಅಕೌಂಟಿಗೆ ನಾವು ಕಳಿಸ್ತಾ ಇದ್ದೇವೆ, ಇದು ಅಕೌಂಟ್ ಎಲ್ಲ ವೆರಿಫಿಕೇಷನ್ ಮಾಡಿ ರೆಡಿಯಾಗಿ ಇಟ್ಟುಕೊಳ್ಳಿ ಅಂತ ಅಲ್ಲಿಂದ ರಾಜ್ಯ ಸರ್ಕಾರದಿಂದ ನಂತರ ಅಪ್ರೂವಲ್ ಸಿಗಬೇಕು. ಈ ಅಪ್ರೂವಲ್ ಸಿಕ್ಕಿದ ನಂತರ 7 ದಿನದ ನಂತರ ಈ ಹಣವು ಸರ್ಕಾರವು ಬಿಡುಗಡೆ ಮಾಡುತ್ತದೆ. ಅದಕ್ಕೆ ಒಂದು ಇವೆಂಟನ್ನೆಲ್ಲ ಯೋಜನೆ ಮಾಡಿರ್ತಾರೆ, ಆದರೂ ಕೂಡ ಇದನ್ನೆಲ್ಲ ಕರೆಕ್ಟಾಗಿ ಮಾಡಿರ್ತಾರೆ. ನಿಮಗೆ ನಿಮ್ಮ ಐಡಿಯನ್ನು ಅಂದರೆ ಸ್ಟೇಟಸನ್ನು ಚೆಕ್ ಮಾಡುವಾಗಲೇ ನಿಮಗೆ ಗೊತ್ತಾಗುತ್ತದೆ. ಈ ಮೊದಲು ನೀವು ಚೆಕ್ ಮಾಡಬೇಕಾದ್ರೆ ಇಷ್ಟೇ, ಅಂದರೆ 19ನೇ ಕಂತು ಎಂದು ಅಲ್ಲಿ ಕಾಣಿಸ್ತದೆ. ನಂತರ ನೀವು ಇದನ್ನೆಲ್ಲ ಚೆಕ್ ಮಾಡಬೇಕು. ಆಗ ಒಂದು 10-20 ದಿನ ಈ ಮೆಸೇಜ್ ಬಂದು ನಿಮಗೆ ಒಂದು 20 ದಿನ ಅದಕ್ಕೆ ಬೇಕಾಗುತ್ತದೆ ಈ ಒಂದು ಪ್ರೋಸೆಸ್ ನಡೆಯೋಕ್ಕೆ. ಆಗ ನಾವು ಅರ್ಥ ಮಾಡಿಕೊಳ್ಬೇಕು ಯಾವಾಗ ಬರುತ್ತದೆ ಎಂದು. ಆದರೆ ಈ ಡಿಸೆಂಬರ್ಲಂತೂ ಬರಲ್ಲ. ಈಗಾಗಲೇ ನಮಗೆ 15-16 ಡೇಟ್ ಆಯಿತು. ಇನ್ನು ಈ ಡಿಸೆಂಬರ್ಲಂತೂ ಈ ಹಣವು ಬರಲ್ಲ. ಇನ್ನು ಯಾವುದಾದ್ರೂ ಬರುವುದಾದರೆ ಜನವರಿ ಕೊನೆಗೆ, ಇಲ್ಲಾಂದರೆ ಫೆಬ್ರವರಿ ಫಸ್ಟ್ ವೀಕಲ್ಲಿ ಈ ಹಣವು ಬರುವ ಸಾಧ್ಯತೆ ಇದೆ. ಆದ್ದರಿಂದ ನಾನು ಇಷ್ಟೇ ಹೇಳೋದು ನಿಮಗೆ, ಇದು ನಿಮ್ಮ ಸ್ಟೇಟಸನ್ನು ಆವಾಗವಾಗ ನೀವು ಚೆಕ್ ಮಾಡ್ತಾ ಇರಿ. ಆಗ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಗೊತ್ತಾಗುತ್ತದೆ. ನಿಮ್ಮ ID ಕರೆಕ್ಟ್ ಆಗಿದೆಯಾ, KYC ಕರೆಕ್ಟ್ ಆಗಿದೆಯಾ, ಲ್ಯಾಂಡ್ ರಿಪೋರ್ಟ್ ಕರೆಕ್ಟ್ ಆಗಿದೆಯಾ, ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ನಲ್ಲಿ ಲಿಂಕ್ ಆಗಿದೆಯಾ, ಮತ್ತು ನಿಮ್ಮ ಫೋನ್ ನಂಬರ್ ಕರೆಕ್ಟ್ ಆಗಿದೆಯಾ, ನಿಮ್ಮ ಹೆಸರು ಕರೆಕ್ಟ್ ಆಗಿದೆಯಾ, ಮತ್ತು ನೀವು ಕಿಸಾನ್ ID ಕಾರ್ಡನ್ನು ನೀವು ಮಾಡಿಸಿದ್ದೀರಾ, ಇದನ್ನೆಲ್ಲ ಒಮ್ಮೆ ಕರೆಕ್ಟಾಗಿ ಚೆಕ್ ಮಾಡಿಕೊಳ್ಳಿ. ಆಗ ನಿಮಗೆ 19ನೇ ಕಂತಿನ ಹಣ ಬರುವುದನ್ನು ಯಾರಿಂದಲೂ ಕೂಡ ತಪ್ಪಿಸಲು ಸಾಧ್ಯವಿಲ್ಲ. ಅದು ಕೂಡ ಈ ಸಲದ ಒಂದು ವಿಶೇಷತೆ ಎಂದರೆ ಮೋದಿ ಸರ್ಕಾರವು 2,000ದಿಂದ 3,000ಕ್ಕೆ ಹೆಚ್ಚಿಸುವ ಸಾಧ್ಯತೆ ಇದೆಯಂತೆ. ಆದ್ದರಿಂದ ಎಲ್ಲರೂ ಅಲರ್ಟಾಗಿ ನಿಮ್ಮ ಐಡಿಯನ್ನು ಕರೆಕ್ಟಾಗಿ ಇಟ್ಟುಕೊಳ್ಳಿ. ಈಗಾಗಲೇ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ 18 ಕಂತನ್ನು ಪೂರೈಸಿದೆ. ಅದು ಕೂಡ ಯಾವಾಗ ಒಂದು ಅವಧಿ ಇರುತ್ತದೆ ಅದಕ್ಕಿಂತಲೂ 1 ತಿಂಗಳು ಮೊದಲೇ ಕೊಟ್ಟು ಸರ್ಕಾರವು ಎಲ್ಲ ರೈತರನ್ನು ಖುಷಿಯಲ್ಲಿ ತಂದಿಟ್ಟಿದೆ. ಅದೇ ರೀತಿ ಈ ಒಂದು 19ನೇ ಕಂತಿನ ಹಣವನ್ನು ಕೂಡ ಮಾರ್ಚ್ವರೆಗೆ ಟೈಮ್ ಇರುತ್ತದೆ. ಆದರೂ ಕೂಡ ಫೆಬ್ರವರಿಯಲ್ಲೇ ಈ ಹಣವನ್ನು ಕೊಡಲು ಸರ್ಕಾರವು ನಿರ್ಧರಿಸ್ತಾ ಇದೆ. ಆದರೆ ಇವೆಂಟ್ ಎಲ್ಲಿ ಮಾಡುತ್ತಾರೆ, ಮೋದಿಯವರು ರಿಮೋಟನ್ನು ಎಲ್ಲಿಂದ ಒತ್ತುತ್ತಾರೆ ಎಂಬುದರ ಬಗ್ಗೆ ನಿಖರವಾದ ಮಾಹಿತಿ ಇನ್ನೂ ಕೂಡ ವೆಬ್ಸೈಟಲ್ಲಿ ಕಾಣಿಸ್ತಾ ಇಲ್ಲ. ಆದರೂ ಅದು ಕೊಡುತ್ತಾರೆ. ಆದ್ದರಿಂದ ಎಲ್ಲರೂ ನಿಮ್ಮ ಐಡಿಯನ್ನು ಕರೆಕ್ಟಾಗಿ ಚೆಕ್ ಮಾಡಿ ರೆಡಿಯಾಗಿಟ್ಟುಕೊಳ್ಳಿ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಯಾವ ರೀತಿ ಸರ್ಕಾರವೇ ನಿಮಗೆ ಮುನ್ಸೂಚನೆಯನ್ನು ಕೊಡುತ್ತದೆ ಎಂದು. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬೈ. ಸಿ ಯು.